ಹೌ ಆರ್ ಯು? ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ರಿಗೂ ಕೂಡ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊತೀನಿ. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇರೋದು, ಹಾಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಬುಕ್ ಲಿಸ್ಟ್ ಬಗ್ಗೆ ನಿಮಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅಂತಲೇ. ಈ ವಿಡಿಯೋದಲ್ಲಿ ಬುಕ್ ಲಿಸ್ಟ್ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇಂಗ್ಲೀಷಲ್ಲಿ ಏನೇನು ಬೇಕು ಅಂತ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಆದರೂ ಕೂಡ ಯಾವ್ಯಾವ ಬುಕ್ಸ್ ತೊಗೋಬೇಕು, ಏನು ಕರೆಕ್ಟಾಗಿ ಯಾವುದಾದ್ರೂ ಒಂದು ತೊಗೋಬೇಕು. ಮಾರ್ಕೆಟಿಗೆ ಹೋದರೆ ಸಾಕು, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬುಕ್ಸ್ ಅವ್ರು ಸಿಗ್ತವೆ. ಬೇಕಾಗಿರೋದು, ಬೇಡದೇ ಇರೋದು ಎಲ್ಲ ನೋಡಿದ್ರೆ ಸಾಕು ಅಟ್ರಾಕ್ಟ್ ಮಾಡುತ್ತಾ ಇರುತ್ತೆ. ಅದನ್ನು ತಗೊಳ್ಳ, ಇದನ್ನು ತಗೊಳ್ಳ, ಇದನ್ನು ತಗೊಳ್ಳ, ಅದನ್ನು ತಗೊಳ್ಳ ಅಂತೇಳಿ ಜಗಮಗಿಸ್ತಾ ಇರುತ್ತೆ ಕಣ್ಣು. ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇರುವಂಥ ಬುಕ್ ಲಿಸ್ಟ್ ಎಲ್ಲ ನಾನು ಕೂಡ ತುಂಬಾ ಸರ್ಚ್ ಮಾಡಿ, ಮುಂಚೆ ಎಲ್ಲ ಸೀನಿಯರ್ಸ್ಗಳೆಲ್ಲ ಪ್ರಿಪರೇಷನ್ ಮಾಡ್ತಾ ಇರಬೇಕಾದ್ರೆ ಅವರು ಯೂಸ್ ಮಾಡಿರುವಂಥ ಅವ್ರ ಸಜೆಷನ್ ಮುಖಾಂತರ, ಮತ್ತೆ ನಮ್ಮ ಕ್ಲಾಸಲ್ಲಿ ನಮ್ಮ ಸೋರ್ಗಳು ಹೇಳಿರುವಂಥ ಸಜೆಷನ್ ಮುಖಾಂತರ ಮತ್ತು NCERT ಬುಕ್ಸ್ಗಳನ್ನ ಎಲ್ಲಿಂದ ಎಲ್ಲಿವರೆಗೂ ಅಂತ ಸಜೆಸ್ಟ್ ಮಾಡಿರೋದನ್ನ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ತೊಗೊಂಡ್ರೆ ಪ್ರಿಪರೇಷನ್ಗೆ ಈಸಿ ಆಗುತ್ತೆ ಅಂತಲೇ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. UPSC ಸಿಲೆಬಸ್ ಬುಕ್ ಲಿಸ್ಟ್. ಫಸ್ಟ್ ನಾನು ಮಾತಾಡೋಕೆ ಹೋಗ್ತೀನಿ ಹಿಸ್ಟ್ರಿ ಸಬ್ಜೆಕ್ಟ್. ಹಿಸ್ಟ್ರಿಗಿಂತ ಮದರ್ ಆಫ್ ದಿ ಸಬ್ಜೆಕ್ಟ್ ಅಂತ ಕರೀತಾರೆ. ಜಿಯೋಗ್ರಫಿ ಬಗ್ಗೆ ಮಾತಾಡೋಣ. ಜಿಯೋಗ್ರಫಿಗೆ ಬುಕ್ಸ್ ನಾನು ನಿಮಗೆ ಹೇಳಕ್ಕೆ ಹೋಗ್ತಿದ್ದೀನಿ. 6th to 2nd PUC ವರೆಗೂ NCERT ಬುಕ್ಸ್ನ ನೀವು ಮಸ್ಟ್ ಆ್ಯಂಡ್ ಶುಡ್ ಬಿ ಓದಲೇಬೇಕಾಗುತ್ತೆ. 6th to 10th ಪ್ಲಸ್ PUC ವರೆಗೂ ನೀವು NCERT ಬುಕ್ಸ್ನ ಓದಬೇಕಾಗುತ್ತೆ ಜಿಯೋಗ್ರಫಿಗೆ. ಪ್ಲಸ್ ನೀವು ರೆಫರೆನ್ಸ್ ಬುಕ್ ಆಗಿ GC ಲಿಯಾಂಗೋ ತೊಗೊಂಡ್ರು ನಡೆಯುತ್ತೆ, ಮತ್ತು ಮಜೀದ್ ಹುಸೇನ್, ಈ ಎರಡರಲ್ಲಿ ಒಂದು ತಗೊಳ್ಳಿ. ಮಜೀದ್ ಹುಸೇನ್ ಅವ್ರದ್ದು ಎರಡು ಇದಾವೆ ಬುಕ್ಸ್, ಒಂದು ಇಂಡಿಯಾ ಅಂಡ್ ವರ್ಲ್ಡ್ ಜಿಯೋಗ್ರಫಿ ಮತ್ತು ಜಿಯೋಗ್ರಫಿ ಆಫ್ ದ ಇಂಡಿಯಾ ಅಂತ ಎರಡು ಬುಕ್ಸ್ ಇದಾವೆ ಮಜೀದ್ ಹುಸೇನ್ ಅವ್ರದ್ದು. ಐ ಹೋಪ್ ಮಜೀದ್ ಹುಸೇನ್ ಅವ್ರು ತಗೊಂಡ್ರೆ ಬೆಟರ್ ಆಗಿರುತ್ತೆ. GC ಲಿಯಾಂಗೋ ತಗೊಂಡ್ರೆ ಏನು ತಪ್ಪಿಲ್ಲ. ಮಸ್ಟ್ ಆ್ಯಂಡ್ ಶುಡ್ ಬಿ 6th to 12th ವರೆಗೂ NCERT ನಾವು ಓದ್ಕೋಬೇಕಾಗುತ್ತೆ ಒಂದ್ಸತಿ. ಓದ್ಕೊಂಡಾದ್ಮೇಲೆ ರೆಫರೆನ್ಸ್ಗಂತಲೇ ನೀವು ಮಜೀದ್ ಹುಸೇನ್ ಆದರೂ ತಗೊಳ್ಳಿ ಅಥವಾ GC ಲಿಯಾಂಗೋ ಆದರೂ ತಗೊಳ್ಳಿ. ನಾನು ಮಜೀದ್ ಹುಸೇನ್ ತಗೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಹಿಸ್ಟ್ರಿಗೆ ಬಂದರೆ, ಹಿಸ್ಟ್ರಿಗೂ ಸೇಮ್ ಆ್ಯಸ್ ಯೂಸ್ವಲ್ 6th to 12th ವರೆಗೂ NCERT ನಾವು ನೋಡ್ಕೋಬೇಕಾಗತ್ತೆ. ಪ್ಲಸ್ ಇಲ್ಲಿ ನೆಕ್ಸ್ಟ್ ರೆಫರೆನ್ಸ್ ಬುಕ್ ಅಂತ ಬಂದರೆ, ಇಂಗ್ಲೀಷಲ್ಲಿ ನಾನು ರೆಫರ್ ಮಾಡ್ತಾ ಇರೋದು, ಇಂಗ್ಲೀಷಲ್ಲಿ ಸ್ಟಡಿ ಮಾಡ್ತಾ ಇರೋದು. ಫಸ್ಟ್ ಒನ್ ಬಂದ್ಬಿಟ್ಟು ಏನ್ಸಿಯಂಟ್ಗೆ RS ಶರ್ಮಾ ಅಂತ ಇದೆ. ಪ್ಲಸ್ ಮಿಡ್ವಲ್ಗೆ ಬಂದರೆ ಸತೀಶ್ ಚಂದ್ರ ಇದೆ. ನೀವು ಮಾಡ್ರನ್ಗೆ ಬಂದರೆ ನೀವು ಸ್ಪೆಕ್ಟ್ರಮ್ ಆದರೂ ತೊಗೋಬೋದು. ಅ ಬ್ರೀಫ್ ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ ಅಂತೇಳಿ ಸ್ಪೆಕ್ಟ್ರಮ್ ಓದಿದೆ, ಅದು ತೊಗೋಬೋದು. ಬಿಪಿನ್ ಚಂದ್ರ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಂತ ಚಿಕ್ಕ ಬುಕ್ ಇದೆ, ಅದು ತೊಗೋಬೋದು, ಅದು ಬೆಟ್ರು. ಇಲ್ಲಾಂದರೆ ನೀವು ಇಂಡಿಯನ್ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್ ಅಂತೇಳಿ ಬಿಪಿನ್ ಚಂದ್ರ ಇನ್ನೊಂದು ಸ್ವಲ್ಪ ದಪ್ಪ ಬುಕ್ ಇದೆ, ಅದು ತೊಗೋಬೋದು. ಬಟ್ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ, ಸ್ಪೆಕ್ಟ್ರಮ್ ಸ್ವಲ್ಪ ಜಾಸ್ತಿ ಇದೆ, ನೀವು ಬಿಪಿನ್ ಚಂದ್ರ ತಗೊಳ್ಳೋದು ಬೆಟ್ರ್ ನನ್ನ ಪ್ರಕಾರ. ಬಿಪಿನ್ ಚಂದ್ರ ಒಂದು ಚಿಕ್ಕ ಬುಕ್ಕ ಬರುತ್ತಲ್ಲ, ಅದು ಮಹಾತ್ಮ ಗಾಂಧೀಜಿ ಫೋಟೋ ಇರುವಂಥ ಬುಕ್ ಇದೆಯಲ್ಲ, ಅದನ್ನು ನೀವು ತೊಗೊಂಡ್ರೆ ಬೆಟ್ರು. ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ, 6th to 6ನೇತಿಂದ 12ನೇವರೆಗೂ NCERT ಬುಕ್ಸ್ನ ನೀವು ಓದಲೇಬೇಕಾಗುತ್ತೆ. ರೆಫರೆನ್ಸ್ ಬುಕ್ಗೆ RS ಶರ್ಮಾ, ಏನ್ಸಿಯಂಟು, ಸತೀಶ್ ಚಂದ್ರ, ಮಿಡ್ವಲ್ ಚಂದ್ರು. ಮಾಡರ್ನ್ಗೆ ನೀವು ಬಿಪಿನ್ ಚಂದ್ರ ತೊಗೊಂಡ್ರೆ ಸಾಕಾಗುತ್ತೆ. ಇಲ್ಲ ನಾನು ಸ್ಪೆಕ್ಟ್ರಮ್ ತೊಗೋತೀನಿ ಅಂದ್ರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಹತ್ರ ಸ್ಪೆಕ್ಟ್ರಮ್ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ, ಏನು ವರಿ ಮಾಡ್ಕೋಬೇಡಿ. ಇನ್ನು ನೆಕ್ಸ್ಟು ಪೊಲಿಟಿ ಬರ್ತೀನಿ ನಾನು. ಪೊಲಿಟಿಗೆ ಬಂದರೆ ನೀವು ಎಲ್ಲಿಂದ ಅಂದರೆ 9th ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ವರೆಗೂ ನೀವು NCERT ನೋಡ್ಕೋಬೇಕಾಗತ್ತೆ. ಮತ್ತು ಇದಕ್ಕೆ ನೀವು ರೆಫರೆನ್ಸ್ ಬುಕ್ ಅಂತ ಬಂದರೆ ಆ್ಯಸ್ ಯೂಸ್ವಲ್ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ M ಲಕ್ಷ್ಮೀಕಾಂತು. ಇದು ಕನ್ನಡ ವರ್ಷನಲ್ಲೂ ಇದೆ, ಇಂಗ್ಲೀಷ್ ವರ್ಷನಲ್ಲೂ ಕೂಡ ಇದೆ. ನನ್ನ ಹತ್ರ ಇರೋದು ಇಂಗ್ಲೀಷ್ ವರ್ಷನು. ಕನ್ನಡದಲ್ಲಿ ಅದೇನೋ ಸ್ವಲ್ಪ ಏನೋ ಟ್ರಾನ್ಸ್ಲೇಷನ್ ಮಿಸ್ತು ಅಂತ ಏನೋ ಹೇಳ್ತಿದ್ರೆ, ನನಗೂ ಕೂಡ ಅಷ್ಟೊಂದು ಗೊತ್ತಿಲ್ಲ. ನನ್ನ ಹತ್ರ ಇರೋದು ಇಂಗ್ಲೀಷ್ ವರ್ಷನು. ಇಂಗ್ಲೀಷ್ ವರ್ಷನಲ್ಲಿ ತೊಗೋಬೋದು. ನಿಮಗೆ ಕನ್ನಡದಲ್ಲಿ ಬುಕ್ ಲಿಸ್ಟ್ ಬೇಕಂದರೆ ಆಮೇಲೆ ನಾನು ನಿಮಗೆ ಹೇಳ್ಕೊಡ್ತೀನಿ ಏನೇನು ಎಂತ ಕನ್ನಡದಲ್ಲಿ ಬುಕ್ ಲಿಸ್ಟು. ಇದು ನಾನು ಇಂಗ್ಲೀಷಲ್ಲಿ ಬುಕ್ ಲಿಸ್ಟ್ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು. ಆರ್ಟ್ ಆ್ಯಂಡ್ ಕಲ್ಚರ್ಗೆ ನಾನು ನಿಮಗೆ ಸಜೆಸ್ಟ್ ಮಾಡೋದು, ಫಸ್ಟ್ PUC ಪ್ಲಸ್ 2nd PUC NCERT ಬುಕ್ ಸಿಗುತ್ತೆ ನೋಡಿ. ಆರ್ಟ್ ಆ್ಯಂಡ್ ಕಲ್ಚರ್ಗೆ ಆ ಬುಕ್ನ ನೀವು ಓದ್ಕೋಬೇಕಾಗುತ್ತೆ, ಮಸ್ಟ್ ಆ್ಯಂಡ್ ಶುಡ್ ಬಿ. ಪ್ಲಸ್ ಅದಕ್ಕೆ ನೀವು ಸೇರಿಸ್ಕೊಂಡು ನಿತಿನ್ ಸಿಂಘಾನಿ ಅವ್ರದ್ದು ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ಒಂದು ಬುಕ್ ಇದೆ, ರೆಫರೆನ್ಸ್ಗೆ ಇಟ್ಕೋಬೇಕು. ಕನ್ನಡದಲ್ಲಿ ಬಂದರೆ ಆರ್ಟ್ ಆ್ಯಂಡ್ ಕಲ್ಚರ್ಗೆ ನನಗೆ ಗೊತ್ತಿರೋ ಪ್ರಕಾರ ಯಾವುದೂ ಕೂಡ ಸೋರ್ಸ್ ಇಲ್ಲ. ನಿಮ್ಗೇನಾದರೂ ಸೋರ್ಸ್ ಸಿಕ್ಕರೆ ನೀವು ನೋಡ್ಕೊಳ್ಳಿ. ಕನ್ನಡದಲ್ಲಿ ಬೇರೆ ಎಲ್ಲಿಯಾದರೂ ಯಾವ ಇನ್ಸ್ಟಿಟ್ಯೂಷನ್ ಕೋಚಿಂಗ್ ನೋಟ್ಸ್ ಆದರೂ ನೀವು ಬಿಲೀವ್ ಆಗ್ಬೋದು ಅದ್ರ ಮೇಲೆ. ಎಕನಾಮಿಗೆ ನೀವು ನೋಡಬೇಕಾಗತ್ತೆ. 9th NCERTಯಿಂದ 2nd PUC NCERT ನೀವು ಬುಕ್ಸ್ ಓದಬೇಕಾಗುತ್ತೆ. ಪ್ಲಸ್ ರೆಫರೆನ್ಸ್ ಬುಕ್ಗೆ ನೀವು ನಿತಿನ್ ಸಿಂಘಾನಿ ಅವ್ರದ್ದು ತೊಗೋಬೋದು. ನನ್ನ ಹತ್ರ ಇರೋದು ನಿತಿನ್ ಸಿಂಘಾನಿಯ ಬುಕ್ಸ್ ಇದೆ. ನಿತಿನ್ ಸಿಂಘಾನಿಯ ಎಕನಾಮಿಕ್ ಅಂತೇಳಿ, ಇಂಡಿಯನ್ ಎಕನಾಮಿ ಅಂತೇಳಿ ನಿತಿನ್ ಸಿಂಘಾನಿಯ ಬುಕ್ ಇದೆ, ಅದು ತೊಗೋಬೋದು. ಇಂಡಿಯನ್ ಎಕನಾಮಿ ರಮೇಶ್ ಸಿಂಘ ಅಂತ ಬರುತ್ತೆ, ಅದು ತೊಗೋಬೋದು. ಇಲ್ಲ ವಿವೇಕ್ ಸಿಂಘ ಬುಕ್ ತೊಗೋಬೋದು. ಯಾವುದಾದ್ರೂ ಒಂದು ತೊಗೊಳ್ಳಿ, ಒಂದನ್ನು ಮಾತ್ರ ಇಟ್ಕೊಳ್ಳಿ. ಲೈಕ್ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ, ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತೇಳಿ. ಒಟ್ಟು ಒಂದು ತೊಗೊಳ್ಳಿ, ಒಂದನ್ನೇ ನೀವು ಮಿನಿ ಟೈಮ್ನ ಪ್ರಿಪೇರ್ ಆಗಬೇಕಾಗುತ್ತೆ ಆ್ಯಂಡ್ ರೆಫರ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಬಂದರೆ ಸೇಮ್ ಆ್ಯಸ್ ಯೂಸ್ವಲ್ 6th ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ವರೆಗೂ NCERT ನೀವು ನೋಡ್ಕೋಬೇಕಾಗುತ್ತೆ. ಪ್ಲಸ್ ನಿಮಗೆ ರೆಫರೆನ್ಸ್ ಬುಕ್ ಏನಾದರೂ ಬೇಕು ಅಂತ ಅನ್ನೋದ್ರೆ, ನನ್ನ ಪ್ರಕಾರ ನೀವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸ್ಪೆಕ್ಟ್ರಮ್ ಪಬ್ಲಿಕೇಶನ್ ಅಂತ ಇದೆ, ನನ್ನ ಹತ್ರನೂ ಅದೇ ಇದೆ. ಸ್ಪೆಕ್ಟ್ರಮ್ ಪಬ್ಲಿಕೇಶನ್ ಅವ್ರದ್ದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಅದು ಚೆನ್ನಾಗಿದೆ, ಅದನ್ನು ತೊಗೊಳ್ಳಿ. ಅದನ್ನು ಬಿಟ್ಟು ಬೇರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಬೇರೆ ಸಿಗುತ್ತೆ, ನನಗೆ ಬೇರೆ ಬುಕ್ಸ್ ಎಲ್ಲ ಗೊತ್ತಿಲ್ಲ. ರೆಫರ್ ಮಾಡ್ತಾ ಇರೋ ಬುಕ್ಸು
ಸ್ಪೆಕ್ಟ್ರಮ್ ಪಬ್ಲಿಕೇಶನ್ ಅವ್ರದ್ದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ. EVSಗೆ ಬಂದರೆ ಎನ್ವಿರಾನ್ಮೆಂಟಲ್ ಸೈನ್ಸ್ಗೆ ಬಂದರೆ ಲೈಕ್ ನೀವು 12th PUC ಬಯಾಲಜಿ ಮತ್ತು ಫಸ್ಟ್ PUC ಬಯಾಲಜಿ ಒಂದು ಲಾಸ್ಟಿಗೆ ಒಂದು 4 ಚಾಪ್ಟರ್ ಇದಾವೆ, ಅದನ್ನು ಓದ್ಕೊಂಡು 12th ಬಯಾಲಜಿ ಲಾಸ್ಟ್ಗೆ ಒಂದು 4 ಚಾಪ್ಟರ್ ಇದಾವೆ. ಎಕಾಲಜಿ ಅಂತ ಒಂದು ಸೆಕೆಂಡ್ PUC ಬಯಾಲಜಿಯಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಪ್ಲಸ್ ನೀವು ಶಂಕರ್ IAS ಅಂತೇಳಿ ಇಂಗ್ಲೀಷಲ್ಲಿ ಒಂದು ಬುಕ್ ಸೋರ್ಸ್ ಇದೆ, ಚೆನ್ನಾಗಿದೆ. ಕನ್ನಡದಲ್ಲಿ ಕೂಡ ಅದೇನೋ ಭೈರಪ್ಪ ಅಂತ ಏನೋ ಒಂದು ಬುಕ್ ಇದೆ, ನೀವು ನೋಡ್ಬೋದು. ಬಟ್ ಇಂಗ್ಲೀಷಲ್ಲಿ ಬಂದರೆ ಶಂಕರ್ IAS ಅಂತ ಇದೆ, ನೀವು ಅದನ್ನು ರೆಫರ್ ಮಾಡ್ಬೋದು. ನೀವು ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ನೀವು ಏನಾದರೂ ಬುಕ್ಸ್ ಬೇಕಂದರೆ ಪವನೀತ್ ಸಿಂಗ್ ಅಂತ ಒಂದು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಗೆ ಒಂದು ಬುಕ್ ಇದೆ ಪವನೀತ್ ಸಿಂಗ್ ಅಂತೇಳಿ, ಅದನ್ನು ನೀವು ರೆಫರ್ ಮಾಡ್ಬೋದು. ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಗೆ ನೀವು ಮಾಡಬೇಕಾಗಿರೋದು ಇಲ್ಲಿ ನ್ಯೂಸ್ ಪೇಪರು ಪ್ಲಸ್ ಒಂದು ಮ್ಯಾಗ್ಝೀನು ಪ್ಲಸ್ ನೀವು ಯಾವುದಾದ್ರೂ ಡೈಲಿ ನೀವು ದ ಹಿಂದೂ ನ್ಯೂಸ್ ಪೇಪರ್ನ ಡಿಕೋಡಿಂಗ್ ಕೇಳಬೇಕಾಗುತ್ತೆ. ಇನ್ಸೈಟ್ಸ್ ಅಕಾಡೆಮಿ ಅವರು ಮಾಡ್ತಾರೆ, ರೇವಾ IAS ಅಕಾಡೆಮಿ ಅವರು ಮಾಡ್ತಾರೆ, ರಾವ್ IAS ಅಕಾಡೆಮಿ ಏನೋ ಇದೆ ಆ ಥರ. ಮತ್ತು ದೃಷ್ಟಿ IAS ಅಕಾಡೆಮಿ ಅವರು ಮಾಡ್ತಾರೆ. ಬೇಜಾನ್ ಜನ ಸಿಗ್ತಾರೆ ನಿಮಗೆ ದ ಹಿಂದೂ ನ್ಯೂಸ್ ಪೇಪರ್ನ ಡೈಲಿ ಡಿಕೋಡಿಂಗ್ ಮಾಡಿ ಹೇಳುವಂಥದ್ದು, ಅದನ್ನು ನೀವು ಕೇಳಬೇಕಾಗತ್ತೆ. ಮತ್ತು ನೀವು ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿಗೆ ನೋಡ್ಕೋಬೇಕಾಗತ್ತೆ. ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿಗೆ ನೀವು ಬುಕ್ಸ್ ಬೇಕಂದರೆ ನಾನು ರೆಫರ್ ಮಾಡೋದು DK ಬಾಲಾಜಿ ಸರ್ ಅವ್ರ ಬುಕ್ ಇದೆ. DK ಬಾಲಾಜಿ ಸರ್ ಬುಕ್ನ ನೀವು ರೆಫರ್ ಮಾಡ್ಬೋದು. ಇಲ್ಲ ನಾನು ಬುಕ್ಸ್ ಎಲ್ಲ ರೆಫರ್ ಮಾಡಲ್ಲ, ಕ್ಲಾಸ್ ಎಲ್ಲ ಕೇಳ್ತೀನಿ ಅಂತಂದರೆ ನೀವು ಕ್ಲಾಸು ಕೂಡ ಕೇಳ್ಬೋದು. ಆನ್ಲೈನಲ್ಲಿ ಬೇಜಾನ್ ಕ್ಲಾಸ್ ಸಿಗ್ತವೆ ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ ಆಪ್ಟಿಟ್ಯೂಡ್ ಟೆಸ್ಟ್ಗೆ. ಇಷ್ಟನ್ನು ಮಾತ್ರ ನೀವು ಕರೆಕ್ಟಾಗಿ ಮಸ್ಟ್ ಆ್ಯಂಡ್ ಶುಡ್ ಬಿ ಓದ್ಕೋಬೇಕಾಗುತ್ತೆ. ಇದೇ ವಿಡಿಯೋದಲ್ಲಿ ನಿಮಗೆ ಹಿಸ್ಟ್ರಿಗೆ ಯಾವ್ಯಾವ ಬುಕ್ಸು ಏನೇನು ರೆಫರ್ ಮಾಡಬೇಕು ಯಾವ ಇದು ಅಂತ ಸ್ವಲ್ಪ ಲೆಂದಿ ಆಗುತ್ತೆ ವಿಡಿಯೋ. ನಾನು ನಿಮಗೆ ಈ ವಿಡಿಯೋದಲ್ಲಿ ಹಿಸ್ಟ್ರಿಗೆ ಏನೇನು ರೆಫರ್ ಮಾಡಬೇಕು ಅಂತ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ನಾನು ನಿಮಗೆ ಒಂದೊಂದಾಗಿ ಹಿಸ್ಟ್ರಿ ಜಿಯೋಗ್ರಫಿಗೆ ಯಾವ ಬುಕ್ಸ್ ಬೇಕು ಅಂತ ಒಂದೊಂದು ಸಬ್ಜೆಕ್ಟಾಗಿ ಬುಕ್ಸ್ ನನ್ನ ಹತ್ರ ಯಾವ್ದಿದ್ದಾವೆ ಯಾವ್ದು ರೆಫರ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ನಾವು ನೋಡಬೇಕಾಗಿರೋದು ಜಿಯೋಗ್ರಫಿ ನೋಡೋಣ. ಜಿಯೋಗ್ರಫಿಗೆ ಯಾವ ಬುಕ್ಸ್ ರೆಫರ್ ಮಾಡಬೇಕು ಅಂತೇಳಿ 6th NCERT ಇದೆ, 7th ಇದು ಬಂದ್ಬಿಟ್ಟು 8th, 9th NCERT, 10th ಇಂಡಿಯಾ ಫಿಸಿಕಲ್ ಎನ್ವಿರಾನ್ಮೆಂಟ್ ಅಂತೇಳಿ ಫಸ್ಟ್ PUC ಇದೆ. ಫಂಡಮೆಂಟಲ್ಸ್ ಆಫ್ ಫಿಸಿಕಲ್ ಜಿಯೋಗ್ರಫಿ ಅಂತೇಳಿ ಫಸ್ಟ್ PUC ಇದು NCERT ಬುಕ್ಕು. ಸೆಕೆಂಡ್ PUC ಫಂಡಮೆಂಟಲ್ಸ್ ಆಫ್ ಹ್ಯೂಮನ್ ಜಿಯೋಗ್ರಫಿ ಅಂತೇಳಿ ಸೆಕೆಂಡ್ PUC ಬುಕ್ಸ್. ಇಂಡಿಯಾ ಪೀಪಲ್ ಆ್ಯಂಡ್ ಎಕನಾಮಿ ಅಂತೇಳಿ ಜಿಯೋಗ್ರಫಿ ಸಂಬಂಧಪಟ್ಟಂಗೆ ಸೆಕೆಂಡ್ PUC ವರ್ಕ್ ಬುಕ್. ಇಷ್ಟು NCERT ಬುಕ್ಸು ಪ್ಲಸ್ ಆಥರ್ಸ್ ಬುಕ್ಸು ನಾನು ನಿಮಗೆ ತೋರಿಸ್ತೀನಿ. ಇವಾಗ ನೋಡ್ಬೋದು ಮಜೀದ್ ಹುಸೇನ್ ಇಂಡಿಯಾ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ, ಮಜೀದ್ ಹುಸೇನ್ ಜಿಯೋಗ್ರಫಿ ಆಫ್ ಇಂಡಿಯಾ ಅಂತೇಳಿ ರೆಫರೆನ್ಸ್ ಬುಕ್ಕು. ಇದು ಆದರೂ ತೊಗೊಳ್ಳಿ, GC ಲಿಯೋಂಗ್ ಆದರೂ ತೊಗೊಳ್ಳಿ, ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ಆಥರ್ಸ್ ಬುಕ್ಸ್ನ ನೀವು ರೆಫರೆನ್ಸ್ಗೆ ಇಟ್ಕೊಳ್ಬೇಕಾಗುತ್ತೆ ಜಿಯೋಗ್ರಫಿಗೆ. ಮತ್ತು ಇದ್ರ ಜೊತೆಗೆ ನೀವು ಒಂದು ಅಟ್ಲಾಸ್ ಇಟ್ಕೋಬೇಕಾಗತ್ತೆ. ನನ್ನ ಹತ್ರ 2 ಇದ್ದಾವೆ ಅಟ್ಲಾಸು. ಅಲ್ಟಿಮೇಟ್ ಸ್ಕೂಲ್ ಅಟ್ಲಾಸ್ ಅಂತ ಒಂದಿದೆ, ಇದು ಮ್ಯಾಪ್ಸ್ ಇದ್ದಾವೆ. ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ಅಟ್ಲಾಸ್ ತೊಗೊಳ್ಳಿ. ಅಲ್ಟಿಮೇಟ್ ಸ್ಕೂಲ್ ಅಟ್ಲಾಸ್ ಅಂತ ಇದೊಂದಿದೆ ನನ್ನ ಹತ್ರ. ಇದು ಬಿಟ್ಟು ನಾನು ತೊಗೊಂಡಿರೋ ಅಟ್ಲಾಸ್ ಇದು ನನ್ನ ಫ್ರೆಂಡ್ ಕೊಟ್ಟಿರೋದು, ಆಕ್ಸ್ಫರ್ಡ್ ಸ್ಕೂಲ್ ಅಟ್ಲಾಸ್ ಅಂತ ಇದೆ. ಇದನ್ನು ತೊಗೊಂಡ್ರು ಓಕೆ. ಇನ್ನೊಂದು ಬ್ಲ್ಯಾಕ್ ಸ್ಟೋನ್ ಓರಿಯೆಂಟಲ್ ಅಟ್ಲಾಸ್ ಅಂತ ಬರುತ್ತೆ. ಯಾವುದಾದ್ರೂ ಒಂದು ಒಟ್ಟಿನಲ್ಲಿ ಒಂದು ಅಟ್ಲಾಸ್ ಇಟ್ಕೊಳ್ಳಿ, ಯಾವುದಾದ್ರೂ ಒಂದು ರೆಫರೆನ್ಸ್ ಬುಕ್ನ ಇಟ್ಕೊಳ್ಳಿ, ಅಷ್ಟೇ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡೋದು. ನೆಕ್ಸ್ಟು ಹಿಸ್ಟ್ರಿ ಬಗ್ಗೆ ನೋಡೋಣ. ಇವಾಗ ಹಿಸ್ಟ್ರಿ ನೋಡೋಣ. NCERT ಅಗೇನ್ ಸೇಮ್ ಅದೇ NCERT 6th NCERT ಇದೆ. ಅವರ್ ಫಾಸ್ಟ್ 2 ಅಂತೇಳಿ 7th NCERT ಇದೆ. ಓಲ್ಡ್ NCERT ನಿಮಗೆ ಸಿಗಲ್ಲ ಅಂತ ಅನ್ಕೊತೀನಿ ನಾನು. ಅವರ್ ಫಾಸ್ಟ್ 3 ಅಂತೇಳಿ 8th NCERT ಇದೆ. ಇಂಡಿಯಾ ಆ್ಯಂಡ್ ದ ಕಂಟೆಂಪ್ರರಿ ವರ್ಲ್ಡ್ ಫಸ್ಟ್ ಅಂತೇಳಿ 9th NCERT ಇದೆ. ಇಂಡಿಯಾ ಆ್ಯಂಡ್ ದ ಕಂಟೆಂಪ್ರರಿ ವರ್ಲ್ಡ್ 2 ಕ್ಲಾಸ್ 10th NCERT. ಥೀಮ್ಸ್ ಇನ್ ವರ್ಲ್ಡ್ ಹಿಸ್ಟರಿ ಫಸ್ಟ್ PUC NCERT. ಥೀಮ್ಸ್ ಇನ್ ಇಂಡಿಯನ್ ಹಿಸ್ಟ್ರಿ ಫಸ್ಟ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಇದು ಸೆಕೆಂಡ್ PUCಗೆ ಬರುವಂಥ 3 ಬುಕ್ಸ್ ಇದ್ದಾವೆ NCERT ಬುಕ್ಸ್. ಪ್ಲಸ್ ನಿಮಗೆ ಇಲ್ಲೇ ನಾನು ಹೇಳಕ್ಕೆ ಹೋಗ್ತಾ ಇರೋದು ಆರ್ಟ್ ಆ್ಯಂಡ್ ಕಲ್ಚರ್ ಆ್ಯಂಡ್ ಇಂಟ್ರೊಡಕ್ಷನ್ ಟು ಇಂಡಿಯನ್ ಆರ್ಟ್ ಪಾರ್ಟ್ 1 ಅಂತೇಳಿ ಇದು ಫಸ್ಟ್ PUC ಇದೆ. ಸೆಕೆಂಡ್ PUC ಇನ್ನೊಂದು ಬುಕ್ ಬರುತ್ತೆ, ಅದು ನಾನು ಹೋದಾಗ ಅಲ್ಲಿ ಬುಕ್ಸ್ ಖಾಲಿಯಾಗಿತ್ತು, ಸಿಕ್ಕಿರಲಿಲ್ಲ. ಅದೊಂದು ಬುಕ್ಸ್ ಇದೆ, ಅದೊಂದು ತೊಗೋಬೇಕು. ಅದು ನಿಮಗೆ ಸಿಕ್ಕರೆ ತೊಗೊಂಡಿರಿ. NCERTಗೆ ಬಂದರೆ RS ಶರ್ಮಾ ಅಂತ ಇದೆ, ಇಂಡಿಯನ್ ಏನ್ಸಿಯಂಟ್ ಫಾಸ್ಟ್ ಅಂತೇಳಿ RS ಶರ್ಮಾ ಅಂತ ಬುಕ್ಸ್ ಇದೆ. ಇನ್ನೂ ನಾನು ಇದನ್ನು ಓಪನ್ ಮಾಡಿಲ್ಲ, ಫಸ್ಟು NCERT ಮುಗಿಸಿ ಆಮೇಲೆ ಓಪನ್ ಮಾಡುವ ಅಂತೇಳಿ ಇವಾಗ ಜಿಯೋಗ್ರಫಿ ಸ್ಟಾರ್ಟ್ ಮಾಡಿದ್ದೀನಿ. ಈ ಬುಕ್ಸ್ ಇದೆ. ಇದು NCERTಗೆ. ಆದರೆ ವಿಡಿಯೋಲ್ಗೆ ನಿಮಗೆ ಹೇಳಿದಾಗೆ ಸತೀಶ್ ಚಂದ್ರ ಅಂತ ಇದೆ. ಸತೀಶ್ ಚಂದ್ರ ಇದು ಕೂಡ ಒಳ್ಳೆ ಮಸ್ತಾಗಿರುವಂಥ ಬುಕ್ಕು, ನೀವು ನೋಡ್ಬೋದು. ಸತೀಶ್ ಚಂದ್ರ ರೆಫರ್ ಮಾಡಿ. ಅ ಬ್ರೀಫ್ ಹಿಸ್ಟರಿ ಆಫ್ ಮಾಡರ್ನ್ ಇಂಡಿಯಾ ಅಂತೇಳಿ ಸ್ಪೆಕ್ಟ್ರಮ್ ಪಬ್ಲಿಕೇಶನ್ ಅವ್ರದ್ದು ಒಂದು ಬುಕ್ ಇದೆ, ಒಂದು ಇಷ್ಟು ದಪ್ಪ ಇರುವಂಥ ಒಂದು ಬುಕ್ ಇದೆ. ಇದನ್ನಾದರೂ ತೊಗೋಬೋದು ನೀವು. ಇಲ್ಲ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಂತೇಳಿ ಬಿಪಿನ್ ಚಂದ್ರ ಅಂತೇಳಿ ಬರುತ್ತೆ, ಅದನ್ನಾದರೂ ತೊಗೋಬೋದು. ಇಲ್ಲಿ ಕ್ಲಿಪ್ ಹಾಕಿರ್ತೀನಿ, ನೋಡ್ಕೊಳ್ಳಿ, ಅದನ್ನಾದರೂ ತೊಗೋಬೋದು. ಪ್ಲಸ್ ಇದ್ರ ಜೊತೆಗೆ ನೀವು ಆರ್ಟ್ ಆ್ಯಂಡ್ ಕಲ್ಚರ್ಗೆ ಸಂಬಂಧಪಟ್ಟಂಗೆ ಫಸ್ಟ್ PUC ಮತ್ತು ಸೆಕೆಂಡ್ PUCಗೆ ಆರ್ಟ್ ಆ್ಯಂಡ್ ಕಲ್ಚರ್ ಬುಕ್ಸ್ ಬರುತ್ತೆ ಅಂತ ಹೇಳಿದ್ನಲ್ಲ, ಇದು ಫಸ್ಟ್ PUCದು ಮತ್ತು ಸೆಕೆಂಡ್ PUCದು ಒಂದು ಬುಕ್ ಬರುತ್ತೆ. ಇದನ್ನು ಮತ್ತು ಪ್ಲಸ್ ಇಂಡಿಯನ್ ಆರ್ಟ್ ಆ್ಯಂಡ್ ಕಲ್ಚರ್ ನಿತಿನ್ ಸಿಂಗಾನೆ ನೀವು ನೋಡ್ಬೋದು, ಇದೊಂದು ಬುಕ್ಕು. ಇದನ್ನು ಒಂದ್ಸತಿ ಓದ್ಕೊಂಡು
ನೆಕ್ಸ್ಟು ಈ ನಿತಿನ್ ಸಿಂಘಾನೆ ಬುಕ್ನ ಓದಿದ್ರೆ ನಿಮಗೆ ಚೆನ್ನಾಗಿ ಆರ್ಟ್ ಆ್ಯಂಡ್ ಕಲ್ಚರ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಹಿಸ್ಟ್ರಿಗೆ ನೀವು ನೋಡ್ಬೋದು ಬುಕ್ಸ್. ಫಸ್ಟು NCERTನ ನೀವು ಓದಲೇಬೇಕಾಗುತ್ತೆ. NCERT ಮಸ್ಟ್ ಆ್ಯಂಡ್ ಶುಡ್ ಬಿ ಓದಬೇಕಾಗುತ್ತೆ. NCERT ಓದಿದ್ರೆ ನೆಕ್ಸ್ಟು ಆಥರ್ಸ್ನ ನೀವು ಹೋಗೋದು ಬೆಸ್ಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆರ್ಟ್ ಆ್ಯಂಡ್ ಕಲ್ಚರ್ಗೆ ನೀವು ಫಸ್ಟ್ PUC ಮತ್ತು ಸೆಕೆಂಡ್ PUCಗೆ ಆರ್ಟ್ ಆ್ಯಂಡ್ ಕಲ್ಚರ್ ಬುಕ್ಸ್ NCERT ಬುಕ್ಸ್ನ ಓದ್ಕೊಂಡು ಆಮೇಲೆ ನಿತಿನ್ ಸಿಂಘಾನೆ ಒಂದ್ಸತಿ ನೋಡಿಕೊಂಡ್ರೆ ನಿಮ್ಮ ಕಂಪ್ಲೀಟ್ ಪ್ರಿಪ್ರೇಷನ್ ಹಿಸ್ಟ್ರಿ ಇಲ್ಲಿಗೆ ಮುಗ್ದೋಗ್ಬಿಡುತ್ತೆ. ಇವಾಗ ನಾವು ನೆಕ್ಸ್ಟು ಪೊಲಿಟಿ ಬಗ್ಗೆ ನೋಡೋಣ. ಡೆಮೊಕ್ರೆಟಿಕ್ ಪಾಲಿಟಿಕ್ಸ್ 1 ಅಂತೇಳಿ 9th NCERT ನೀವು ನೋಡ್ಬೋದು. 9th NCERT ಕ್ಲಾಸ್ 9th ನೀವು ತಗೋಬೇಕಾಗುತ್ತೆ. 9th ನೀವು ಸ್ಟಡಿ ಮಾಡಿದ್ರೆ ಓಕೆ. 8th 7th ಏನಿಲ್ಲ, ಎಲ್ಲ ರಿಪೀಟೆಡ್ ಕಂಟೆಂಟೇ ಇದೆ. 9th ತೊಗೊಂಡ್ರೆ ಬೆಟ್ರ್. ಡೆಮೊಕ್ರೆಟಿಕ್ ಪಾಲಿಟಿಕ್ಸ್ 1 ಅಂತೇಳಿ ಇದೆ. ಡೆಮೊಕ್ರೆಟಿಕ್ ಪಾಲಿಟಿಕ್ಸ್ 2 ಕ್ಲಾಸ್ 10th ಇದೆ, ಅದು ತಗೋಬೇಕು. ಈ ಕ್ಲಾಸ್ 10th ಮತ್ತು 9th ಇವೆರಡು ತಗೊಳ್ದಿದ್ರು ಕೂಡ ನಡೆಯುತ್ತೆ. ಬಿಕಾಸ್ ಏನಕ್ಕಂದ್ರೆ ನನಗೆ ಪೊಲಿಟಿ ಸ್ವಲ್ಪ ಟಫ್ ಆಗೋದ್ರಿಂದ ನಾನು 9th ತೊಗೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಈಸಿ ಆಗಲಿ ಓದೋಕ್ಕೆ ಅಂತೇಳಿ. ಇಲ್ಲಾಂದರೆ ನೀವು ಮಸ್ಟ್ ಆ್ಯಂಡ್ ಶುಡ್ ಬಿ ಈ 4 NCERT ಫಸ್ಟ್ PUC ಮತ್ತು ಸೆಕೆಂಡ್ PUC NCERT ಪೊಲಿಟಿ ನೀವು NCERT ಅಂತೂ ಓದಲೇಬೇಕಾಗುತ್ತೆ. ಪೊಲಿಟಿಕಲ್ ಥಿಯರಿ ಕ್ಲಾಸ್ 11 ಫಸ್ಟ್ PUC NCERT ಇದೆಯಲ್ಲ, ಇದನ್ನಂತೂ ನೀವು ಮಸ್ಟ್ ಆ್ಯಂಡ್ ಶುಡ್ ಬಿ ಓದಲೇಬೇಕಾಗುತ್ತೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಟ್ ವರ್ಕ್ ಅಂತ ಇದೆಯಲ್ಲ, ಇದು ಅಂತೂ ನಮ್ಮ ಫೌಂಡೇಶನ್ಗೆ ತುಂಬ ಹೆಲ್ಪ್ ಮಾಡುವಂಥ ಬುಕ್ಕು. ಮತ್ತು ನೆಕ್ಸ್ಟ್ ನೀವು ಕಂಟೆಂಪ್ರವರಿ ವರ್ಲ್ಡ್ ಪಾಲಿಟಿಕ್ಸ್ ಅಂತೇಳಿ ಕ್ಲಾಸ್ 12th ನೀವು NCERT ತಗೋಬೇಕಾಗುತ್ತೆ. ಮತ್ತು ಪೊಲಿಟಿಕಲ್ ಇನ್ ಇಂಡಿಯಾ ಸೆನ್ಸ್ ಇಂಡಿಪೆಂಡೆನ್ಸ್ ಅಂತೇಳಿ ಕ್ಲಾಸ್ 12th NCERT ಬುಕ್ನ ನೀವು ತಗೋಬೇಕಾಗುತ್ತೆ. ಇವೆರಡು ಸೆಕೆಂಡ್ PUC NCERT ಮತ್ತು ಇವೆರಡು ಫಸ್ಟ್ PUC NCERT ಇವೆರಡು ಮಸ್ಟ್ ಆ್ಯಂಡ್ ಶುಡ್ ಬಿ ನಾವು ಓದಲೇಬೇಕಾಗುತ್ತೆ. ಬಿಕಾಸ್ ನಮಗೆ ಪೊಲಿಟಿ ಮೇಲೆ ಗ್ರಿಪ್ ಬರಬೇಕು ಅಂದರೆ, ನನಗೆ ಪೊಲಿಟಿ ಮೇಲೆ ಗ್ರಿಪ್ ಇದೆ ಮುಂಚೆ ಎಂತನೋ ಅಂತಂದರೆ, ನೀವು 9th 10th ಬುಕ್ಸ್ನ ಎಲಿಮಿನೇಟ್ ಮಾಡಿಕೊಂಡು ಫಸ್ಟ್ PUC ಮತ್ತು ಸೆಕೆಂಡ್ PUC NCERTನ ನೀವು ಓದ್ಬೋದು. ಇಲ್ಲ ನಾನು ಸ್ವಲ್ಪ ಪೊಲಿಟಿಯಲ್ಲಿ ವೀಕ್ ಇದ್ದೀನಿ ಸ್ವಲ್ಪ ಅಂತಂದರೆ ನೀವು 9th ಸ್ಟಾರ್ಟ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ನನ್ನ ಪ್ರಕಾರ. ನಾನು ಸ್ವಲ್ಪ ಪೊಲಿಟಿ ನನಗೆ ಸ್ವಲ್ಪ ಟಫ್ ಆಗೋದ್ರಿಂದ ನಾನು 9th ಸ್ಟಾರ್ಟ್ ಮಾಡಿದ್ದೀನಿ. ಪ್ಲಸ್ ಇದ್ರ ಜೊತೆಗೆ ನಿಮಗೆ ಆಥರ್ಸ್ ಬುಕ್ ಅಂತ ಬಂದಿದ್ರೆ ಪೊಲಿಟಿಗೆ ಅಂತಂದರೆ ಬೈಬಲ್ ಅಂತಲೇ ಕರೀತಾರೆ. M ಲಕ್ಷ್ಮೀಕಾಂತ್ ಬುಕ್ ನೀವು ಬುಕ್ನ ನೀವು ರೆಫರ್ ಮಾಡ್ಬೋದು. ಇನ್ನು ಕನ್ನಡದಲ್ಲಿ ಅಂತ ಬಂದರೆ ಕನ್ನಡದಲ್ಲಿ ಬುಕ್ ಲಿಸ್ಟ್ ಏನಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವ. ಇದರಲ್ಲಾದರೆ ತುಂಬ ಲಾಂಗ್ ಆಗಿಬಿಡುತ್ತೆ. ಇಷ್ಟು ಮಾಡಿದ್ರೆ ನೀವು ಪೊಲಿಟಿಗೆ ಸಾಕಾಗುತ್ತೆ. ಇವಾಗ ನಾವು ನೆಕ್ಸ್ಟ್ ನೋಡ್ತಾ ಇರೋದು ಎಕನಾಮಿಕ್ಸ್ ನೀವು NCERT ಎಲ್ಲಿಂದ ಅಂದರೆ 9th ತೊಗೊಂಡ್ರೆ ಚೆನ್ನಾಗಿರುತ್ತೆ. 8th ಅಷ್ಟೊಂದು ಏನು ಇಂಪಾರ್ಟೆಂಟ್ ಇರಲ್ಲ, ಅದೇ ಚಿಕ್ಕ ಪುಟ್ಟ ಇರುತ್ತೆ. 9th ತೊಗೊಂಡ್ರೆ ನಿಮ್ಗೆ ಒಂದು ಗ್ರಿಪ್ ಸಿಗುತ್ತೆ. 9th ಎಕನಾಮಿಕ್ಸ್ ಕ್ಲಾಸ್ 9th ಎಕನಾಮಿಕ್ಸ್ ಅಂತ ಇದೆ 9th NCERT. ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತೇಳಿ ಕ್ಲಾಸ್ 10th NCERT ನೀವು ತಗೋಬೇಕಾಗುತ್ತೆ. ಮತ್ತು ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತೇಳಿ ಫಸ್ಟ್ PUC ಕ್ಲಾಸ್ 11th ನೀವು ತಗೋಬೇಕಾಗುತ್ತೆ. ಮತ್ತು ಇದ್ರ ಜೊತೆಗೆ ನಿಮಗೆ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಅಂತ ಬರುತ್ತೆ. ಮೈಕ್ರೋ ತೊಗೊಳೋದು ಅಷ್ಟೊಂದು ಸರಿಯಲ್ಲ, ವರ್ತಲ್ಲ. ಮೈಕ್ರೋದಲ್ಲಿ ಏನು ಬರುತ್ತೆ, ನಂಬರ್ಸು ಗ್ರಾಫ್ ಎಲ್ಲ ಬರುತ್ತೆ, ಅದೇನೇನು ಇಂಪಾರ್ಟೆಂಟ್ ಅಲ್ಲ. ಮ್ಯಾಕ್ರೋ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್ PUC ಮ್ಯಾಕ್ರೋ ಎಕನಾಮಿಕ್ಕು ನಮಗೆ ಸೆಕೆಂಡ್ PUCಗೆ ಬೇಕಾಗುತ್ತೆ. ನೋಡ್ತಾ ಇರ್ಬೋದು ಕ್ಲಾಸ್ 2 ಮ್ಯಾಕ್ರೋ ಎಕನಾಮಿಕ್ಕು ತೊಗೊಂಡ್ರೆ ಓಕೆ. ಮೈಕ್ರೋ ಏನು ನನಗೆ ವರ್ತಲ್ಲ, ಮೈಕ್ರೋ ತೊಗೊಳಕ್ಕೆ ಹೋಗ್ಬೇಡಿ. ಜಸ್ಟ್ ಮ್ಯಾಕ್ರೋ ಇಷ್ಟ. ಆ ಬುಕ್ ಸ್ಟಾಲ್ ಹೋದಾಗ ಮೈಕ್ರೋನ ತೊಗೊಳ್ಳಿ ಅಂತ ಅವ್ರು ಕೊಡ್ತಾರೆ, ಮೈಕ್ರೋ ಎಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ಇವು 4 NCERT ಬುಕ್ಸು. ಮತ್ತು ರೆಫರೆನ್ಸ್ ಬುಕ್ ಅಂತ ಬಂದರೆ ಇಂಡಿಯನ್ ಎಕನಾಮಿ ಅಂತೇಳಿ ನಿತಿನ್ ಸಿಂಘಾನಿ ಅವ್ರದ್ದಿದೆ, ರಮೇಶ್ ಸಿಂಗ್ ಅವ್ರದ್ದು ಸಿಗುತ್ತೆ, ವಿವೇಕ್ ಸಿಂಗ್ ಅವ್ರದ್ದು ಸಿಗುತ್ತೆ. ನನ್ನ ಹತ್ರ ನಿತಿನ್ ಸಿಂಘಾನಿ ಇದೆ. ನೀವು ನಿತಿನ್ ಸಿಂಘಾನು ತೊಗೋಬೋದು, ಚೆನ್ನಾಗಿದೆ. ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ಆಥರ್ಸ್ನ ಇಟ್ಕೊಳ್ಳಿ. ನಾನು ನಿತಿನ್ ಸಿಂಘ ತೊಗೊಂಡಿದ್ದೀನಿ, ನೀವು ನಿತಿನ್ ಸಿಂಘ ತೊಗೊಳ್ಳಿ, ಚೆನ್ನಾಗಿದೆ. ನಾನೇ ನಿಮಗೆ ಪೋಸ್ಟ್ ಮಾಡ್ತಾ ಇಲ್ಲ, ನಿಮ್ಮ ಇಷ್ಟ ಯಾವ್ದು ಬೇಕಾದರೂ ತೊಗೋಬೋದು. ಒಟ್ಟಿನಲ್ಲಿ ಒಂದು ರೆಫರೆನ್ಸ್ ಬುಕ್ನ ಇಟ್ಕೊಳ್ಳಿ. ಇವಾಗ ನೋಡ್ತಾ ಇರೋದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪ್ಲಸ್ ಎನ್ವಿರಾನ್ಮೆಂಟ್ಗೆ ಏನು ಓದಬೇಕು ಅಂತ ಬುಕ್ ಲಿಸ್ಟ್ನ ನಾನು ನಿಮಗೆ ಅಗೇನ್ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಗ್ರೇಡ್ 6th ನೀವು ಸೆಕೆಂಡ್ PUCವರೆಗೂ ತೊಗೋಬೇಕಾಗುತ್ತೆ. ಸೆಕೆಂಡ್ PUCಯಲ್ಲಿ ನೀವು ಬಯೋಲಜಿ ಅಷ್ಟೇ ತೊಗೋಬೇಕಾಗುತ್ತೆ. 6th ಸ್ಟ್ಯಾಂಡರ್ಡು NCERT, ಅಗೇನ್ 7th ಸ್ಟ್ಯಾಂಡರ್ಡು ಸೈನ್ಸ್ NCERT, ಮತ್ತು 8th ಸ್ಟ್ಯಾಂಡರ್ಡ್ NCERT ಕ್ಲಾಸ್ 8th, ಮತ್ತು ಕ್ಲಾಸ್ 9th ಸೈನ್ಸು NCERT ಬುಕ್ನ ತೊಗೋಬೇಕಾಗುತ್ತೆ. ಕ್ಲಾಸ್ 10th NCERT ಸೈನ್ಸ್, ಮತ್ತು ಇಲ್ಲಿವರೆಗೂ 10th ಸೈನ್ಸು NCERT ತೊಗೊಂಡ್ರಿ. ಇನ್ನು ಮೇಲೆ ಫಸ್ಟ್ PUC ನೀವು ಹೋಗಬೇಕಾಗುತ್ತೆ. ಅಲ್ಲಿ ನೀವು ಓನ್ಲಿ ಬಯೋಲಜಿ ಅಷ್ಟೇ ತೊಗೊಂಡ್ರೆ ಸಾಕು. ಫಿಸಿಕ್ಸು ಕೆಮಿಸ್ಟ್ರಿ ತೊಗೊಳ್ಳೋ ನೀಡೆಡ್ ಏನಿಲ್ಲ. ಸುಮ್ಮನೆ ತೊಗೊಂಡು ಏನಕ್ಕೆ ಗುಡ್ಡೆ ಹಾಕೊತೀರಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕ್ಲಾಸ್ ಫಸ್ಟ್ PUCದು ಬಯೋಲಜಿ ಮಾತ್ರ ತೊಗೊಳ್ಳಿ. ಈ ಕೆಮಿಸ್ಟ್ರಿ ಫಿಸಿಕ್ಸು ಇವೆಲ್ಲ ಬೇಡ, ತೊಗೋಬೇಡಿ. ಓನ್ಲಿ ಬಯೋಲಜಿ ಮಾತ್ರ ತೊಗೊಂಡ್ರಿ. EVS ಕೂಡ ಈ ಬಯೋಲಜಿಲೇ ಕವರ್ ಆಗುತ್ತೆ. ಸೆಕೆಂಡ್ PUC ಬಯೋಲಜಿಲಿ ನಿಮಗೆ EVS ಕೂಡ ಆಲ್ಮೋಸ್ಟ್ ಕವರ್ ಆಗುತ್ತೆ. ನೀವು ನೋಡ್ತಾ ಇದ್ರೆ ಸೆಕೆಂಡ್ PUC ಕ್ಲಾಸ್ 12th ಬಯೋಲಜಿ ಮಾತ್ರ ತೊಗೊಳ್ಳಿ. ಇಲ್ಲಿವರೆಗೂ ನೀವು ತೊಗೋಬೇಕಾಗುತ್ತೆ. ಫಸ್ಟ್ PUC ಸೆಕೆಂಡ್ PUC ಬಂದರೆ ಬಯೋಲಜಿ ಅಷ್ಟೇ ತೊಗೋಬೇಕು. ಬಯೋಲಜಿಲಿ ನಿಮಗೆ ಮತ್ತು ಇದು ಎಕಾಲಜಿ ಅಂತೇಳಿ EVS 4 ಚಾಪ್ಟರ್, 3ರಿಂದ 4 ಚಾಪ್ಟರ್ ಇದ್ದಾವೆ. NCERT ಮಸ್ತ್ ಇದ್ದಾವೆ, ಎಲ್ಲ ಚಾಪ್ಟರ್ ಅಂದರು ಎಲ್ಲ ಸಖತ್ತಾಗಿದ್ದಾವೆ. ನೀವು ಓದಿ ಒಂದ್ಸತಿ, ಸೈನ್ಸು ಮಸ್ತಾಗಿದ್ದಾವೆ. ಮತ್ತು ನಿಮ್ಗೆ ಇದನ್ನು ಬಿಟ್ಟು ಆಥರ್ಸ್ನ ನಾನು ನಿಮಗೆ ರೆಫರ್ ಮಾಡುವಂಗಿದ್ದರೆ NCERT ಈ ಕಡೆ ಸೈಡ್ ಇಡುವ.
ರೆಫರೆನ್ಸ್ ಬುಕ್ಗೆ ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ನಿಮಗೆ ರೆಫರೆನ್ಸ್ ಬುಕ್ನ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ಸ್ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತೇಳಿ ಸ್ಪೆಕ್ಟ್ರಮ್ ಪಬ್ಲಿಕೇಶನ್ ಅವ್ರ ಬುಕ್ಸ್ ಇದೆ. ಇದು ಸ್ಪೆಕ್ಟ್ರಮ್ ಅವ್ರ ಬುಕ್ಸು. ನೀವು ಸ್ಪೆಕ್ಟ್ರಮ್ ಅವ್ರ ಬುಕ್ಸ್ನ ತೊಗೋಬೋದು. ಬಿಟ್ಟರೆ ನೆಕ್ಸ್ಟ್ ಬೇರೆದವ್ರದ್ದು ಇದೆ, ನೀವು ಯಾವುದಾದ್ರೂ ಒಂದು ರೆಫರ್ ಮಾಡ್ಬೋದು. ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಸ್ಪೆಕ್ಟ್ರಮ್ ತೊಗೊಂಡ್ರೆ ಚೆನ್ನಾಗಿದೆ ಬುಕ್ಸು ಕೂಡ, ಕಂಟೆಂಟು ಚೆನ್ನಾಗಿ ಕವರ್ ಮಾಡಿದ್ದಾರೆ. ಮತ್ತು ನೀವು EVSಗೆ ಇದರಲ್ಲೇ ಹೇಳ್ತಾ ಇದ್ದೀನಿ, ಸೈನ್ಸ್ ಇನ್ಕ್ಲೂಡೇ ಇರುತ್ತಲ್ಲ EVSು ಕೂಡ, ಜಿಯೋಗ್ರಫಿ ಸೈನ್ಸು ಇನ್ಕ್ಲೂಡೇ ಇರುತ್ತೆ. ಶಂಕರ್ IAS ಅಕಾಡೆಮಿ ಅಂತೇಳಿ ಅವ್ರದ್ದೊಂದು ಬುಕ್ಸ್ ಇದೆ ಎನ್ವಿರಾನ್ಮೆಂಟಿಗೆ, ನೀವು ಶಂಕರ್ IAS ಅವ್ರ ಬುಕ್ಸ್ನ ತೊಗೋಬೋದು. ಇಷ್ಟು ಬಂದುಬಿಟ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪ್ಲಸ್ EVSಗೆ ಇಷ್ಟು ಬುಕ್ಸ್ ಓದ್ತಾಯಿತ್ತು. ಇನ್ನು ನಾವು ನೆಕ್ಸ್ಟ್ ನೋಡುವ ಸೋಷಿಯಾಲಜಿ ಬಗ್ಗೆ ಏನಕ್ಕಂದರೆ ಇವಾಗ ಸ್ವಲ್ಪ ಸೋಷಿಯಾಲಜಿ ಬಗ್ಗೆ ಸ್ವಲ್ಪ ಕ್ವಶನ್ಸ್ ಜಾಸ್ತಿ ಕೇಳ್ತಾ ಇದ್ದಾರೆ ಮೇನ್ಸಲ್ಲಿ. ಡಿಸ್ಕ್ರಿಪ್ಟಿವ್ಗೆ ಸ್ವಲ್ಪ ಸೋಷಿಯಾಲಜಿ ಮೇಲೆ ಕ್ವಶನ್ಸ್ ಬಂದಿದ್ದುಂಟು. ನೀವು ಒಂದು ಪ್ರೀವಿಯಸ್ 3 to 4 years ಕ್ವಶನ್ಸ್ ಪೇಪರ್ನ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತು ನೀವು ಕ್ವಶನ್ ಬ್ಯಾಂಕ್ನ ಯಾವುದು ರೆಫರ್ ಮಾಡಬೇಕು, ಯಾವುದು ರೆಫರ್ ಮಾಡಬಾರ್ದು ಅನ್ನೋದಕ್ಕಿಂತ ನೀವು ಯಾವ ಕ್ವಶನ್ ಬ್ಯಾಂಕ್ ರೆಫರ್ ಮಾಡಬೇಕು ಅಂತ ಕ್ವಶನ್ ಬ್ಯಾಂಕ್ದು ಒಂದು ನಾನು ನಿಮಗೆ ಇದರಲ್ಲೇ ಹೇಳ್ಕೊಡ್ತೀನಿ. ಒಂದು ಸ್ವಲ್ಪ ಲೆಂತಿ ಆದರೆ ಏನು ಪರವಾಗಿಲ್ಲ, ಸ್ವಲ್ಪ ನೋಡ್ಕೊಂಬಿಡಿ. ನೋಡೋಕ್ಕೆ ಕುಂತಿದ್ರ ಮೇಲೆ ಕ್ಲಾಸ್ 11ದು ಇಂಟ್ರೊಡ್ಯೂಸಿಂಗ್ ಸೋಷಿಯಾಲಜಿ ಅಂತ ಬರುತ್ತೆ, ಅದೊಂದು ತೊಗೋಬೇಕಾಗುತ್ತೆ. ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಸೋಷಿಯಾಲಜಿ ಅಂತೇಳಿ ಫಸ್ಟ್ PUCದು ಕ್ಲಾಸ್ 11th ಫಸ್ಟ್ PUCದು, ಮತ್ತು ಸೆಕೆಂಡ್ PUC ಸೋಷಿಯಾಲಜಿ ಇಂಡಿಯನ್ ಸೊಸೈಟಿ ಅಂತೇಳಿ ಕ್ಲಾಸ್ 12th ಇದೆ, ಅದೊಂದು ತೊಗೋಬೇಕಾಗುತ್ತೆ. ಮತ್ತು ಸೋಷಿಯಲ್ ಚೇಂಜಸ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ ಇಂಡಿಯಾ ಕ್ಲಾಸ್ 12th, ಇದೊಂದು ಸೋಷಿಯಾಲಜಿಗೆ ನೀವು ತೊಗೋಬೇಕಾಗುತ್ತೆ. ಪ್ಲಸ್ ನೀವು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಗೆ ನೀವು ಪವನೀತ್ ಸಿಂಗ್ ಅಂತಲೂ ಒಂದು ಬುಕ್ ಬರುತ್ತೆ, ಅದು ಕೂಡ ನೀವು ತೊಗೋಬೋದು. ಕನ್ನಡದಲ್ಲಿ N ಹಾಲಪ್ಪ ಅಂತ ಬರೆದಿದ್ದಾರೆ, ಮಸ್ತಿದೆ ಬುಕ್ಕು. ನೀವು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಗೆ ಬಂದರೆ ನೀವು ಕನ್ನಡದಲ್ಲಿ ಬಂದರೆ N ಹಾಲಪ್ಪ ಅಂತ ಇದೆ. ನಾನು ಫಸ್ಟ್ ಸ್ಟಾರ್ಟಿಂಗ್ ಹೋದಾಗ ಕನ್ನಡದಲ್ಲಿ ಇದು ತೊಗೊಂಡಿದ್ದೆ. ಚೆನ್ನಾಗಿದೆ, ಕಂಟೆಂಟ್ ಮಾತ್ರ ಒಳ್ಳೆ ಚೆನ್ನಾಗಿ ಕೊಟ್ಟು ಬರೆದಿದ್ದಾರೆ. ಇಷ್ಟು ಮಾತ್ರ ನೀವು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ನಿಮಗೆ ಕ್ವಶನ್ ಪೇಪರ್ಸ್, ಪ್ರೀವಿಯಸ್ ಕ್ವಶನ್ ಪೇಪರ್ಸು ಯಾವುದು ತೊಗೋಬೇಕು, ನಾನು ಹೇಳ್ತೀನಿ ನಿಮಗೆ, ವೆಬ್ಸೈಟಲ್ಲಿ ಹೋಗಿ ಕೂಡ ನೀವು ತೊಗೋಬೋದು. ಇಲ್ಲ ನಾನು ಸಾಲ್ವ್ಡ್ ಕ್ವಶನ್ ಪೇಪರ್ ತೊಗೋತೀನಿ ಅಂದರೆ ಸಾಲ್ವ್ಡ್ ಕ್ವಶನ್ ಪೇಪರ್ಗೆ ಒಂದಿಷ್ಟು ಪಬ್ಲಿಕೇಶನ್ಸ್ಗಳಿದ್ದಾವೆ. ನನ್ನ ಹತ್ರ ಇರೋ ಕ್ವಶನ್ ಪೇಪರ್ನ ನಾನು ನಿಮಗೆ ಸಾಲ್ವ್ಡು, ನನ್ನ ಹತ್ರ ಇರುವಂಥ ಕ್ವಶನ್ ಪೇಪರ್ ಆಥರ್ಸ್ ರೆಫರೆನ್ಸ್ಗಾಗಿ ನಾನು ಇಟ್ಕೊಂಡಿರುವಂಥ ಒಂದೆರಡು ಇದ್ದಾವೆ CSATಗೆ. ಐ ಹೋಪ್ ಈ ವಿಡಿಯೋ ಸ್ವಲ್ಪ ಲೆಂತಿನೇ ಆಯಿತು, ಪರವಾಗಿಲ್ಲ, ಇಟ್ಸ್ ಓಕೆ. ಕಲಿಯೋಕ್ಕಂತ ಬಂದಿದ ಮೇಲೆ ತಿಳ್ಕೊಳಕ್ಕಂತ ಸ್ವಲ್ಪ ಟೈಮ್ ಕೊಟ್ಟರೆ ಏನು ತಪ್ಪಿಲ್ಲ ಅಂತ ನನಗನ್ಸುತ್ತೆ. ಅದರ್ವೈಸ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಂಡು ಹೋಗ್ಬೋದು. ನಾನು ನಿಮಗೆ ಅವಾಗಲೂ ಹೇಳಿದಾಗೆ ಇವಾಗಲೂ ಹೇಳ್ತಾ ಇದ್ದೀನಿ. ಇವಾಗ ಕ್ವಶನ್ ಬ್ಯಾಂಕ್ ನಾನು ನಿಮಗೆ ತೋರಿಸ್ತೀನಿ. ಇವಾಗ ತೋರಿಸೋ ಕ್ವಶನ್ ಬ್ಯಾಂಕು UPSCಗೆ ಏನು ಸಂಬಂಧಪಟ್ಟಿದ್ದಲ್ಲ, ಆದರೆ UPSC ಕ್ವಶನ್ ಪೇಪರ್ ಇದ್ದಾವೆ, ಇದರಲ್ಲಿ ಕೂಡ ಪ್ರಿಲಿಮ್ಸ್ ಸಂಬಂಧಪಟ್ಟ ಕ್ವಶನ್ ಪೇಪರ್ ಇದ್ದಾವೆ. ಕಾನ್ ಬೂಸ್ಟರ್ ಅಂತ ಇದೆ, ಇದು ನೀವು UPSC ನಾನು ಹೇಳ್ತಾ ಇಲ್ಲ, ಬೇರೆ ಅದರ್ವೈಸ್ ಬೇರೆ ಯಾವುದೋ ಎಕ್ಸಾಮ್ಗೆ ನಾನು ಪ್ರಿಪೇರ್ ಮಾಡ್ತೀನಿ ಅಂದರೆ ಸ್ಟೇಟ್ ಲೆವೆಲ್ ಎಕ್ಸಾಮ್ಗೆ ನೀವು ಜಸ್ಟ್ ರೆಫರ್ ಆಗಿ ಇಟ್ಕೋಬೋದು. ಅಷ್ಟು ಕೂಡ ಇಂಗ್ಲೀಷ್ ವರ್ಷನಲ್ಲೇ ಇದೆ. ಇದು ಕೂಡ ನೀವು ಕಾನ್ ಬೂಸ್ಟರ್ನ ನೋಡ್ಕೋಬೋದು. ಅಂದರೆ ಲೈಕ್ PC, PSI, KSಗೆ ಏನಾದರೂ ನೀವು ನೋಡ್ಕೊತಾ ಇದ್ದೀನಂದರೆ ಕಾನ್ ಬೂಸ್ಟರ್ನ ನೀವು ಒಂದು ಇಟ್ಕೊಂಡ್ರು ಓಕೆ, ಇಟ್ಕೊಳ್ತಾ ಇದ್ರು ಓಕೆ. ನಾನು ಇಟ್ಕೊಂಡಿದ್ದೀನಿ, ತೋರಿಸ್ತಾ ಇದ್ದೀನಿ ಅಷ್ಟೇ. ನಿಮಗೆ ಇಷ್ಟ ಇದ್ರೂ ಓಕೆ, ಇಷ್ಟ ಇಲ್ಲ ಅಂದರೂ ಕೂಡ ಓಕೆ. ಇದು ಒಂದು ಕ್ವಶನ್ ಬ್ಯಾಂಕು. ಇನ್ನು ನೆಕ್ಸ್ಟ್ ಬಂದರೆ ಮೇನ್ಸ್ ಬಂದ್ಬಿಟ್ಟು IAS ಮೇನ್ಸ್ ಜನರಲ್ ಸ್ಟಡೀಸ್ ಪೇಪರ್ 1, 2, 3, 4 ಅಂತೇಳಿ ಸಾಲ್ವ್ಡ್ ಕ್ವಶನ್ ಪೇಪರ್ ಅರಿಯಂತ್ ಪಬ್ಲಿಕೇಶನ್ದು ಒಂದು ಕ್ವಶನ್ ಬ್ಯಾಂಕ್ ನನ್ನ ಹತ್ರ ಇದೆ. 2020ಇಂದ 24ವರೆಗೂ 4 years ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದಾರೆ, ಅದು ಇದೆ. ಮತ್ತು ವಿತ್ ಅವರು ಕಂಟೆಂಟು ಕೂಡ ಕೊಟ್ಟಿದ್ದಾರೆ, ವರ್ಲ್ಡ್ ಹಿಸ್ಟ್ರಿಗೆ ಏನೇನು ಎಂತೆಂತ ಅಂತೇಳಿ ಅವರು ಕಂಟೆಂಟು ಕೊಟ್ಟಿದ್ದಾರೆ. ಇದು ಸಾಲ್ವ್ಡು ಪ್ಲಸ್ GS 1ಗೆ ಏನೇನು ಇರುತ್ತೆ, ಇಂಡಿಯನ್ ಹಿಸ್ಟ್ರಿ ಮತ್ತು ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ ಏನಿರುತ್ತಲ್ಲ ಅದನ್ನು ಕೂಡ ಸ್ವಲ್ಪ ಕಂಟೆಂಟ್ ಕೊಟ್ಬಿಟ್ಟು ಹೇಳಿದ್ದಾರೆ. ಇದನ್ನು ತೊಗೋಬೋದು. ಇಲ್ಲಾಂದ್ರೂ ಕೂಡ ಇವ್ರದ್ದೇ GS 1, 2, 3, 4 ಅಂತ ಸಪ್ರೇಟ್ ಬರುತ್ತೆ, ಅದನ್ನು ತೊಗೋಬೋದು. ಇಲ್ಲಾಂದರೆ ಪರವಾಗಿಲ್ಲ, ಫಸ್ಟ್ ನಾನು ಓದ್ಬಿಟ್ಟು ಆಮೇಲೆ ಕ್ವಶನ್ ಪೇಪರ್ ನೋಡ್ತೀನಿ ಅಂದರೆ ನೀವು ಹಾಗೂ ಕೂಡ ಮಾಡ್ಬೋದು, ಪರವಾಗಿಲ್ಲ. ನೆಕ್ಸ್ಟ್ ಬಂದರೆ ಪ್ರಿಲಿಮ್ಸ್ಗೆ CSAT ಪ್ಲಸ್ GS 1 ಪೇಪರ್ಗೆ ನೀವು ಕ್ವಶನ್ ಪೇಪರ್ ಬೇಕಂದರೆ ಸೇಮ್ ಅರಿಯಂತ ಪಬ್ಲಿಕೇಶನ್ ಅವ್ರದ್ದು UPSC ಪ್ರಿಲಿಮ್ಸ್ ನೀವು ಜನರಲ್ ಸ್ಟಡೀಸ್ 1 ಮತ್ತು CSAT ಪೇಪರು ಎರಡು ಕೂಡ ಕ್ವಶನ್ ಪೇಪರ್ ಇದರಲ್ಲೇ ಇದ್ದಾವೆ, ನೋಡ್ಬೋದು ನೀವು. ಜನರಲ್ ಸ್ಟಡೀಸ್ 1 ಮತ್ತು CSAT ಪೇಪರ್ 2 ಇದರಲ್ಲೇ ಇದೆ. 30 years ಕ್ವಶನ್ ಪೇಪರ್, ಸಾಲ್ವ್ಡ್ ಕ್ವಶನ್ ಪೇಪರ್ ಇದ್ದಾವೆ. ಇದರಲ್ಲಿ ಯಾವ ಥರ ಇದಾವೆ ಅಂದರೆ ಲೈಕ್ ಟಾಪಿಕ್ ವೈಸ್ ಕ್ವಶನ್ ಪೇಪರ್ ಇದ್ದಾವೆ. ಹಿಸ್ಟ್ರಿ ಅಂದರೆ ಹಿಸ್ಟ್ರಿ ಒಂದೇ ಕಡೆ ಇದ್ದಾವೆ, ಏನ್ಸಿಯಂಟು, ಮಿಡ್ವಲ್ಲು, ಮಾಡರ್ನು. 30 ವರ್ಷದಲ್ಲಿ ಕೇಳಿರುವಂಥ ಕ್ವಶನ್ ಪೇಪರು 2024ಇಂದ 1995ವರೆಗೂ ಕ್ವಶನ್ ಪೇಪರ್ನ ಸಾಲ್ವ್ಡ್ ಕ್ವಶನ್ ಪೇಪರ್ ಇದರಲ್ಲಿದ್ದಾವೆ, ಚೆನ್ನಾಗಿ ಸಾಲ್ವ್ ಮಾಡಿಕೊಟ್ಟಿದ್ದಾರೆ. ಮತ್ತು ಇನ್ನೊಂದೇನೆಂದರೆ ಒಂದು ಟಾಪಿಕ್ ವೈಸ್ ಕೊಟ್ಟಿದ್ದಾರೆ, ಲೈಕ್ ನೋಡ್ಬೋದು, ತೋರಿಸ್ತೀನಿ ನಿಮಗೆ ಯಾವ ಥರ ಟಾಪಿಕ್ ವೈಸ್ ಅಂತೇಳಿ. ಅನಾಲಿಸಿಸ್ಸು ಟ್ರೆಂಡ್ ಅನಾಲಿಸಿಸ್ಸು ಕೂಡ ಕೊಟ್ಟಿದ್ದಾರೆ. 2019ರಿಂದ ಇಲ್ಲಿವರೆಗೂ ಯಾವ್ಯಾವ ಟಾಪಿಕ್ ಮೇಲೆ ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಎಷ್ಟೆಷ್ಟು ಕ್ವಶನ್ ಬಂದಿದೆ ಅಂತೇಳಿ ಅದೊಂದು ಅನಾಲಿಸಿಸ್ ಕೂಡ ಕೊಟ್ಟಿದ್ದಾರೆ. CSAT ಕೂಡ ಕೊಟ್ಟಿದ್ದಾರೆ. CSATಲ್ಲಿ ಕಾಂಪ್ರಿಹೆನ್ಷನ್ನು ಮತ್ತು ಬೇಸಿಕ್ ನ್ಯೂಮರ್ಸು, ಜನರಲ್ ಮೆಂಟಲ್ ಅಬಿಲಿಟಿ, ಇವಕ್ಕೂ 3 ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದಾರೆ UPSCದವರು. ನೀವು ನೋಡ್ಬೋದು. ನಿಮಗೆ ಟಾಪಿಕ್ ವೈಸ್ ಅಂತ ಹೇಳಿದ್ನಲ್ಲ, ಈ ಥರ ಲೈಕ್ ಏನ್ಸಿಯಂಟ್ ಹಿಸ್ಟ್ರಿ ಮೇಲೆ 1995 ಅಂತ 2025ವರೆಗೂ ಏನು ಕ್ವಶನ್ ಆಗಿದೆ ನೋಡು,
ಎಲ್ಲ ಕೂಡ ಒಂದೇ ತಗೊಳ್ಳಿದ್ದಾವೆ ನೋಡ್ಬೋದು ಇಲ್ಲಿ 2024, 2023, 2021 ಈ ಥರ ಲೈಕ್ ಒಂದೇ ಕಡೆಗೆ ಕಾನ್ಸೆಪ್ಟ್ ವೈಸು ಸಪ್ರೇಟ್ ಕ್ವಶನ್ ಕೊಟ್ಟಿದ್ದಾರೆ. ಇದನ್ನು ನೀವು ರೆಫರ್ ಮಾಡ್ಬೋದು. ಅದ್ರ ಜೊತೆಗೇ ರಿವಿಷನ್ ಬುಲೆಟ್ಸ್ ಅಂತೇಳಿ ಸಬ್ಜೆಕ್ಟ್ ವೈಸ್ ಅಂದರೆ ಟಾಪಿಕ್ ವೈಸ್ ಕೊಟ್ಟಿದ್ದಾರೆ. ಲೈಕ್ ತೋರಿಸ್ತೀನಿ ನಿಮಗೆ, ನೋಡ್ಬೋದು. ಏನ್ಸಿಯಂಟ್ ಹಿಸ್ಟ್ರಿ ಅಂತೇಳಿ, ನೆಕ್ಸ್ಟು ಮಾಡರ್ನ್ ಹಿಸ್ಟ್ರಿ, ನೆಕ್ಸ್ಟ್ ಅದೇ ಥರ ಆರ್ಟ್ ಆ್ಯಂಡ್ ಕಲ್ಚರು, ಈ ಥರ ಟಾಪಿಕ್ ವೈಸು ಜಿಯೋಗ್ರಫಿ, ಈ ಥರ ಬುಲೆಟ್ ಪಾಯಿಂಟ್ಸು ಕೊಟ್ಟಿದ್ದಾರೆ. ರಿವಿಷನ್ ಬುಲೆಟ್ಸ್ ಅಂದರೆ ಒಂಥರ ರಿವಿಷನ್ ಮಾಡೋಕ್ಕೆ ಒಂದು ಚಿಕ್ಕ ಎಡಿಷನ್ ಇದೆ ಅವ್ರದ್ದೇ. ಇದು ಈ ಕ್ವಶನ್ ಪೇಪರ್ ಜೊತೆ ಇದೊಂದು ಎಡಿಷನ್ ಬರುತ್ತೆ, ಇದನ್ನು ನೀವು ತೊಗೋಬೋದು. ಮತ್ತು ನಾವು CSATಗೆ ನಾನು ಮಟೀರಿಯಲ್ ಬೇಕು ಅಂದರೆ ನೀವು ತೊಗೋಬೋದು. ಅರಿಯಂತ ಪಬ್ಲಿಕೇಶನ್ ಅವ್ರದ್ದು ಇದು ಕೂಡ CSAT ಪೇಪರ್ 2 ಸಿವಿಲ್ ಸರ್ವಿಸಸ್ ಆ್ಯಪ್ಟಿಟ್ಯೂಡ್ ಟೆಸ್ಟು. ಇದನ್ನು ನೀವು ತೊಗೊಂಡು, ಇದು ಏನಿದೆ ಅಂದರೆ ಒಂದು 2 ಇಯರ್ಸ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ನೆಕ್ಸ್ಟು ಥಿಯರಿ ಇದೆ ಅಷ್ಟು. CSATಗೆ ಏನೇನು ಕಾಂಪ್ರೆನ್ಷನ್ನು, ಬೇಸಿಕ್ ನ್ಯೂಮರ್ಸು, ಜನರಲ್ ಮೆಂಟಲ್ಬಿಲಿಟಿ ಏನೇನಿದೆ ಎಲ್ಲ ಥಿಯರಿ ಕೂಡ ಇದರಲ್ಲಿದೆ. ನೀವು ಇದನ್ನು ರೆಫರ್ ಮಾಡ್ಬೋದು. ಪ್ಲಸ್ ನಾನು ಏನಾದರೂ ಸ್ಟೇಟ್ಗೋಸ್ಕರ ಏನಾದರೂ ಎಕ್ಸಾಮ್ಸ್ಗೆ ಏನಾದರೂ ಪ್ರಿಪೇರ್ ಆಗ್ತಾ ಇದ್ದೀನಿ ಅಂತಂದರೆ ಈ ಕಾನ್ ಬೂಸ್ಟರ್ ಒಂದು ಕೂಡ ನೀವು ತೊಗೋಬೇಕಾಗತ್ತೆ. ಅಥವಾ ತೊಗೊಳ್ದೇ ಇದ್ರೂ ಕೂಡ ನಡೆಯುತ್ತೆ, ನಾನೇ ನಿಮಗೇನು ಫೋರ್ಸ್ ಮಾಡಲ್ಲ. ಅಂದರೆ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಬೇರೆ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ ಕೇಳಿದ್ದಾರೆ, ಯಾವ ಥರ ಕ್ವಶನ್ ಪೇಪರು ಬರ್ತಾ ಇದೆ, ಯಾವ ಥರ ಕ್ವಶನ್ ಪೇಪರ್ ಟ್ರೆಂಡ್ ನಡೀತಾ ಇದೆ, ಪ್ಯಾಟ್ರನ್ ಯಾವ ಥರ ಇದೆ ಅನ್ನೋದಕ್ಕೋಸ್ಕರ ನಿಮಗೆ ಹೆಲ್ಪ್ ಆಗುತ್ತೆ. ಇದನ್ನು ಮಾತ್ರ ನೀವು ತೊಗೊಳ್ಳಿ. ಐ ಹೋಪ್ ಇನ್ನು ಬಿಟ್ಟರೆ ನೆಕ್ಸ್ಟು ಬೇರೆ ಏನೂ ಇಲ್ಲ. ಎಲ್ಲ ಬುಕ್ಸ್ ಲಿಸ್ಟ್ ಎಲ್ಲ ಕೊಟ್ಟಿದ್ದಾಯಿತು. ಇನ್ನು ತೊಗೊಳ್ಳಿ, ಪ್ರಿಪ್ರೇಷನ್ ಲೆವೆಲ್ನ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ. ಐ ಹೋಪ್ 2026 ನೀವು ಎಲ್ಲ ಕೂಡ ಪ್ರಿಪ್ರೇಷನ್ ಮಾಡೋಕ್ಕೆ ರೆಡಿ ಆಗ್ತಾಯಿದ್ರೆ ಅಂತ ನಾನು ಅನ್ಕೊತಿದ್ದೀನಿ. ಎಲ್ಲರೂ ಕೂಡ ಗೆಲ್ಲೋಣ, ಎಲ್ಲರೊಂದಿಗೂ ಕೂಡ ನಾವಿರೋಣ. ನಮ್ಮೊಂದಿಗೆ ಎಲ್ಲರೂ ಕೂಡ ಇದ್ದಾರೆ, ನಮ್ಮ ಜೊತೆ UPSC ಇದೆ. ಕೀವರ್ಡ್ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ, ಯಾವತ್ತೂ ಕೂಡ ಮನಸ್ಸಲ್ಲೂ ಕೂಡ ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಪಾಸಿಟಿವ್ ಆಗೇ ಥಿಂಕ್ ಮಾಡಿ, ಪಾಸಿಟಿವ್ ಆಗೇ ಇರಿ, ಪಾಸಿಟಿವ್ ಆಗೇ ದಿನಾನ ಸ್ಟಾರ್ಟ್ ಮಾಡಿ, ಪಾಸಿಟಿವ್ ಆಗೇ ಎಂಡ್ ಮಾಡಿ, ಪಾಸಿಟಿವ್ ಆಗೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ, ಪಾಸಿಟಿವ್ ಆಗೇ ನಿಮ್ಮ ದಿನಾನ ಮುಗಿಸಿ ಮತ್ತು ನಿಮ್ಮ ಲೈಫಲ್ಲಿ ಕೂಡ ಪಾಸಿಟಿವ್ನೆಸ್ನಾಗೆ ಇಟ್ಕೊಳ್ಳಿ. ವೆನ್ ಯು ಟು ಬಿಲೀವ್ ದ ಪಾಸಿಟಿವ್ನೆಸ್, ದೆನ್ ಆಫ್ಟರ್ ಯು ಗೆಟ್ ಟು ಸಮ್ ಸಕ್ಸಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪಾಸಿಟಿವ್ ಬಿಲೀಫ್ ಸಿಸ್ಟಮ್ನ ಯಾವಾಗಲೂ ಪಾಸಿಟಿವ್ ಆಗೇ ಬಿಲೀಫ್ ಆಗಬೇಕು. ವೆನ್ ಯು ಟು ಬಿಲೀವ್ ದಟ್ ಪಾಸಿಟಿವ್, ಯು ಡೆಫಿನೆಟ್ಲಿ ಗೆಟ್ ಸಕ್ಸಸ್. ಐ ವಿಶ್ ಯು ಕಂಗ್ರ್ಯಾಚುಲೇಷನ್, ವಿಲ್ ಬಿಕಮಿಂಗ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಈ ವಿಡಿಯೋನ ಯಾರು ನಿಮ್ಮ ಫ್ರೆಂಡ್ಸ್ UPSC ಓದಬೇಕು ಅಂತ ಇದ್ದಾರೋ, ಸ್ಟೇಟ್ ಎಕ್ಸಾಮ್ಗೋಸ್ಕರ ಯಾರು ಪ್ರಿಪೇರ್ ಆಗ್ತಾ ಇದ್ದಾರೋ ಅವ್ರಿಗೆ ಶೇರ್ ಮಾಡಿ. ಹಾಗೆ ನೆಕ್ಸ್ಟು ಇದೇ ಥರನಾದ ಸ್ಟೇಟ್ ಸಿಲೆಬಸ್ ಸಂಬಂಧಪಟ್ಟಂಗೆ ಬುಕ್ಸ್ ಲಿಸ್ಟ್ ಏನೇನು ಬೇಕು ಎಲ್ಲನೂ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಕ್ಕೆ ಹೋಗ್ತೀನಿ. ಮತ್ತು ಹಾಗೆ ಇನ್ಫಾರ್ಮೇಷನ್ ವಿಡಿಯೋಸ್ ಕೂಡ ಬರ್ತಾ ಇರ್ತವೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡ್ತಾ ಇರಿ. ಕೆಳಗಡೆ ಕಾಣುವಂಥ ರೆಡ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋಕ್ಕೆ ಹೋಗ್ಬೇಡಿ. ಈ ವಿಡಿಯೋನ UPSC ಪ್ರಿಪ್ರೇಷನ್ ಮಾಡುವಂಥ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ, ಬುಕ್ ಲಿಸ್ಟ್ ಕೂಡ ಅವರಿಗೂ ಕೂಡ ಗೊತ್ತಾಗಲಿ. ಓಕೆ, ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವೆಲ್ ಡೂ ಪ್ರಿಪ್ರೇಷನ್, ಬೆಸ್ಟ್ ಆಫ್ ಲಕ್, ಕೀಪ್ ಗೋಯಿಂಗ್ ಆನ್.